ಮೊದಲನೆಯ ಪ್ರಶ್ನೆ, ಯಾವ ದಿನದಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ? ಎ 10 ಜೂನ್, ಬಿ 4 ಜುಲೈ, ಸಿ 5 ಆಗಸ್ಟ್, ಡಿ 24 ಡಿಸೆಂಬರ್. ಉತ್ತರ ಬಿ 4 ಜುಲೈ. ಎರಡನೇ ಪ್ರಶ್ನೆ, ಹೆಬ್ಬಾವಿನ ಉದ್ದ ಎಷ್ಟು? ಎ 20 ಅಡಿ, ಬಿ 70 ಅಡಿ, ಸಿ 30 ಅಡಿ, ಡಿ 80 ಅಡಿ. ಉತ್ತರ ಎ 20 ಅಡಿವರೆಗೆ. ಮೂರನೇ ಪ್ರಶ್ನೆ, ಮನುಷ್ಯರ ಹಾಗೆ ಬೊಕ್ಕ ತಲೆ ಬರುವ ಪ್ರಾಣಿ ಯಾವುದು? ಎ ಗೊರಿಲ್ಲಾ, ಬಿ ಕೋತಿ, ಸಿ ಕರಡಿ, ಡಿ ಸಿಂಹ. ಉತ್ತರ ಬಿ ಕೋತಿ. ನಾಲ್ಕನೇ ಪ್ರಶ್ನೆ, ಯಾವ ಪ್ರಾಣಿ ತಿನ್ನುವಾಗ ಅಳುತ್ತದೆ? ಎ ಕರಡಿ, ಬಿ ಮಂಗ, ಸಿ ಆನೆ, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. ಐದನೇ ಪ್ರಶ್ನೆ, ಸೊಳ್ಳೆಯು ಒಟ್ಟು ಎಷ್ಟು ಹಲ್ಲುಗಳನ್ನು ಹೊಂದಿದೆ? ಎ 32 ಹಲ್ಲುಗಳು, ಬಿ 47 ಹಲ್ಲುಗಳು, ಸಿ 42 ಹಲ್ಲುಗಳು, ಡಿ 52 ಹಲ್ಲುಗಳು. ಉತ್ತರ ಬಿ 47 ಹಲ್ಲುಗಳು. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ಚಪ್ಪಲಿ ಧರಿಸಿ ಕಾರು ಚಾಲನೆ ಮಾಡುವುದು ಶಿಕ್ಷಣಾರ್ಹ ಅಪರಾಧ ಅಥವಾ ಶಿಕ್ಷಾರ್ಹ? ಎ ಸೌದಿ ಅರೇಬಿಯಾ, ಬಿ ದುಬೈ, ಸಿ ಶ್ರೀಲಂಕಾ, ಡಿ ಫ್ರಾನ್ಸ್. ಉತ್ತರ ಎ ಸೌದಿ ಅರೇಬಿಯಾ. ಏಳನೇ ಪ್ರಶ್ನೆ, ಹುಟ್ಟಿದ ಮಗುವಿಗೆ ಎಷ್ಟು ತಿಂಗಳವರೆಗೆ ಅಳುವಾಗ ಕಣ್ಣೀರು ಬರುವುದಿಲ್ಲ? ಎ 3 ತಿಂಗಳು, ಬಿ 4 ತಿಂಗಳು, ಸಿ 2 ತಿಂಗಳು, ಡಿ 6 ತಿಂಗಳು. ಉತ್ತರ ಎ 3 ತಿಂಗಳು. ಎಂಟನೇ ಪ್ರಶ್ನೆ, ಯಾವ ಸ್ಥಳವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯುತ್ತಾರೆ? ಎ ಕಾಶ್ಮೀರ, ಬಿ ತಮಿಳುನಾಡು, ಸಿ ಮೈಸೂರು, ಡಿ ವಿಶಾಖಪಟ್ಟಣಂ. ಉತ್ತರ ಎ ಕಾಶ್ಮೀರ. ಹತ್ತನೇ ಪ್ರಶ್ನೆ, ಯಾವ ಪಕ್ಷಿಯ ಮೊಟ್ಟೆ ಹೆಚ್ಚು ದುಬಾರಿಯಾಗಿದೆ? ಎ ಗೂಬೆ, ಬಿ ಕೋಗಿಲೆ, ಸಿ ಬ್ಯಾಟ್ ಪಕ್ಷಿ, ಡಿ ಆಟ್ರಿಚ್. ಉತ್ತರ ಡಿ ಆಟ್ರಿಚ್. 11ನೇ ಪ್ರಶ್ನೆ, ಕಾಲಿಗೆ ಕಪ್ಪು ದಾರ ಕಟ್ಟುವುದರಿಂದ ಏನಾಗುತ್ತದೆ? ಎ ಸಂಪತ್ತು, ಬಿ ದೋಷ, ಸಿ ಬಡತನ, ಡಿ ಸಂಕಷ್ಟ. ಉತ್ತರ ಬಿ ದೋಷ. ಕಪ್ಪು ದಾರಕ್ಕೆ ದೋಷ ಶಕ್ತಿಯನ್ನು ತಡೆಯುವ ಸಾಮರ್ಥ್ಯವಿದೆ ಎಂದು ಹೇಳಲಾಗುತ್ತದೆ. ಈ ನಂಬಿಕೆಯಿಂದ ಮಗುವಿನ ಕಾಲು, ಕೈ ಮತ್ತು ಕುತ್ತಿಗೆಗೆ ಕಪ್ಪು ದಾರವನ್ನು ಕಟ್ಟುತ್ತಾರೆ. ಆದರೆ ಇತ್ತೀಚೆಗೆ ಕಾಲಿಗೆ ಕಪ್ಪು ದಾರ ಕಟ್ಟುವುದೇ ಒಂದು ರೀತಿಯ ಫ್ಯಾಷನ್ ಆಗಿಬಿಟ್ಟಿದೆ. 12ನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಕಣ್ಣು ಕ್ಲಿಯರ್ ಆಗಿ ಕಾಣುತ್ತದೆ? ಎ ಸೀತಾಫಲ, ಬಿ ಬಾಳೆಹಣ್ಣು, ಸಿ ಸೇಬು ಹಣ್ಣು, ಡಿ ಕಿತ್ತಳೆ ಹಣ್ಣು. ಉತ್ತರ ಡಿ ಕಿತ್ತಳೆ ಹಣ್ಣು. 13ನೇ ಪ್ರಶ್ನೆ, ಮಾನವನ ದೇಹದ ಕ್ಯಾನ್ಸರ್ ಸೋಂಕದ ಅಂಗ ಯಾವುದು? ಎ ಹೃದಯ, ಬಿ ಮೆದುಳು, ಸಿ ಮೂತ್ರಪಿಂಡಗಳು, ಡಿ ಯಕೃತ್. ಉತ್ತರ ಎ ಹೃದಯ. 14ನೇ ಪ್ರಶ್ನೆ, ಮಳೆ ಬರುವಾಗ ಯಾವ ಹಕ್ಕಿ ಆಕಾಶ ಮೋಡದ ಮೇಲೆ ಹಾರುತ್ತದೆ? ಎ ಕಾಗೆ, ಬಿ ಹದ್ದು, ಸಿ ಕೊಕ್ಕರೆ, ಡಿ ಗುಬ್ಬಚ್ಚಿ. ಉತ್ತರ ಬಿ ಹದ್ದು. 15ನೇ ಪ್ರಶ್ನೆ, ಜಾಸ್ತಿ ಮೂಳೆಗಳು ಇರದೇ ಇರುವ ಮಾಂಸ ಯಾವುದು? ಎ ಗೋಮಾಂಸ, ಬಿ ಮೇಕೆ ಮಾಂಸ, ಸಿ ಕೋಳಿ ಮಾಂಸ, ಡಿ ಹಂದಿ ಮಾಂಸ. ಉತ್ತರ ಎ ಗೋಮಾಂಸ. 16ನೇ ಪ್ರಶ್ನೆ, ಭಾರತದಲ್ಲಿ ದೇವರಿಗೆ ಗಡಿಯಾರವನ್ನು ಪ್ರಸಾದವಾಗಿ ಅರ್ಪಿಸುವ ದೇವಾಲಯ ಎಲ್ಲಿದೆ? ಎ ಜಮ್ಮು ಕಾಶ್ಮೀರ, ಬಿ ಗುಜರಾತ್, ಸಿ ಉತ್ತರಾಖಂಡ, ಡಿ ಉತ್ತರ ಪ್ರದೇಶ್.
ಉತ್ತರ ಡಿ ಉತ್ತರ ಪ್ರದೇಶ್. 17ನೇ ಪ್ರಶ್ನೆ, ಕಪ್ಪು ಕಾಗೆಯ ಸರಾಸರಿ ಜೀವಿತಾವಧಿ ಎಷ್ಟು? ಎ 2 ರಿಂದ 3 ವರ್ಷ, ಬಿ 4 ರಿಂದ 5 ವರ್ಷ, ಸಿ 6 ರಿಂದ 7 ವರ್ಷ, ಡಿ 7 ರಿಂದ 9 ವರ್ಷ. ಉತ್ತರ ಡಿ 7 ರಿಂದ 9 ವರ್ಷ. 18ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹಸಿರು ಸೂರ್ಯ ಉದಯಿಸುತ್ತಾನೆ? ಎ ಭಾರತ, ಬಿ ಜಪಾನ್, ಸಿ ಅಮೆರಿಕ, ಡಿ ನಾರ್ವೆ. ಉತ್ತರ ಡಿ ನಾರ್ವೆ. 19ನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಬಗೆಯ ಮಣ್ಣು ಕಂಡುಬರುತ್ತದೆ? ಎ 4 ವಿಧಗಳು, ಬಿ 8 ವಿಧಗಳು, ಸಿ 10 ವಿಧಗಳು, ಡಿ 15 ವಿಧಗಳು. ಉತ್ತರ ಬಿ 8 ವಿಧಗಳು. 20ನೇ ಪ್ರಶ್ನೆ, ಒಂದೇ ಒಂದು ಮರವು ಇಲ್ಲದ ದೇಶ ಯಾವುದು? ಎ ಫ್ರಾನ್ಸ್, ಬಿ ನೇಪಾಳ, ಸಿ ರಷ್ಯಾ, ಡಿ ಕತಾರ. ಉತ್ತರ ಡಿ ಕತಾರ. ಕಣ್ಣುಗಳು ಸ್ಪಷ್ಟವಾಗಿ ಚೆನ್ನಾಗಿ ಕಾಣಲು ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು? ಎ ಕ್ಯಾರೆಟ್, ಬಿ ಜೋಳ, ಸಿ ಮೊಟ್ಟೆಗಳು, ಡಿ ಎಲೆಕೋಸು. ಉತ್ತರ ಎ ಕ್ಯಾರೆಟ್. ಕಣ್ಣುಗಳು ಸ್ಪಷ್ಟವಾಗಿ ಚೆನ್ನಾಗಿ ಕಾಣಲು ಕ್ಯಾರೆಟ್ ಅನ್ನು ಸೇವಿಸಬೇಕು. ಕ್ಯಾರೆಟ್ನಲ್ಲಿರುವ ಆಂಟಿಬಯೋಟಿಕ್ಗಳಾದ ಲುಟಿನಾ ಮತ್ತು ಜಿಯಾಕ್ಸಿನ್ ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಕ್ಯಾರೆಟ್ನಲ್ಲಿ ವಿಟಮಿನ್ ಸಿ, ಕೆ ಮತ್ತು ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಪೊಟ್ಯಾಷಿಯಂ, ಕಾಪರ್ ಗಳಂತ ಮಿನರಲ್ಸ್ಗಳು ಬಹಳ ಇವೆ. ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಬದನೆಕಾಯಿ, ಸಿ ಬೆಂಡೆಕಾಯಿ, ಡಿ ಎಲೆಕೋಸು. ಉತ್ತರ ಡಿ ಎಲೆಕೋಸು. ಆರೋಗ್ಯಕರ ಮೂತ್ರಪಿಂಡಗಳಿಗೆ ಎಲೆಕೋಸು ತರಕಾರಿ ತಿನ್ನಬೇಕು. ಎಲೆಕೋಸು ವಿಟಮಿನ್ ಸಿ, ವಿಟಮಿನ್ ಕೆ, ಫೋಲೇಟ್ ಇತ್ಯಾದಿ ಹೊಂದಿದೆ. ಎಲೆಕೋಸಿನ ಉರಿಯೂತ ಗುಣಲಕ್ಷಣಗಳು ಮೂತ್ರಪಿಂಡದ ಹಾನಿ ತಡೆಯುತ್ತದೆ. ಯಾವ ಮರವನ್ನು ಹಸಿರು ಚಿನ್ನ ಎಂದು ಕರೆಯಲಾಗುತ್ತದೆ? ಎ ನೀಲಗಿರಿ ಮರ, ಬಿ ಮಾವಿನ ಮರ, ಸಿ ಬೇವಿನ ಮರ, ಡಿ ಶ್ರೀಗಂಧದ ಮರ. ಉತ್ತರ ಎ ನೀಲಗಿರಿ ಮರ. ಅಂತಾರಾಷ್ಟ್ರೀಯ ಮರದ ಉತ್ಪನ್ನಗಳು ಮತ್ತು ತಿರುಳು ಉದ್ಯಮದಲ್ಲಿ ವ್ಯಾಪಕವಾದ ಬಳಕೆಯಿಂದಾಗಿ ನೀಲಗಿರಿಯನ್ನು ಹಸಿರು ಚಿನ್ನ ಎಂದು ಕರೆಯಲಾಗುತ್ತದೆ. ಏನನ್ನು ತಿನ್ನುವುದರಿಂದ ಮನುಷ್ಯನ ವಯಸ್ಸು ಕಡಿಮೆ ಕಂಡುಬರುತ್ತದೆ? ಎ ಕ್ಯಾರೆಟ್, ಬಿ ಸೊಪ್ಪು, ಸಿ ಆಪಲ್, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅನೇಕ ರೋಗಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವುದಲ್ಲದೆ ಆರೋಗ್ಯವನ್ನು ಸದೃಢವಾಗಿ ಇಡುತ್ತದೆ. ಬೆಳ್ಳುಳ್ಳಿ ತಿನ್ನುವುದರಿಂದ ಮನುಷ್ಯನ ವಯಸ್ಸು ಕಡಿಮೆ ಮಾಡುತ್ತದೆ. ಪ್ರಾಪ್ತ ಕಾಲದಲ್ಲಿ ಮಾತ್ರವೇ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಎ ಬಾತುಕೋಳಿ, ಬಿ ಪಾರಿವಾಳ, ಸಿ ಕಾಗೆ, ಡಿ ಗುಬ್ಬಿ. ಉತ್ತರ ಎ ಬಾತುಕೋಳಿ.